ಹಾಯ್ ಎವ್ರಿವನ್. ನಾನು ಇವತ್ತು ಹೇಳೋದಕ್ಕೆ ಬಂದಿರೋ ವಿಷಯ ಏನೆಂದರೆ ಕ್ಯಾಮರಾ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಮತ್ತು ಮೊಬೈಲ್ಗೆ ಸೆಟಪ್ ಮಾಡೋದು ಹೇಗೆ ಎಂದು ನಾನು ತೋರಿಸಿಕೊಡುತ್ತೇನೆ, ಬನ್ನಿ. ನಾನು ಮೈಸೂರಿನಲ್ಲಿ ಈ ಕ್ಯಾಮರಾವನ್ನು ಜಸ್ಟ್ 2,000 ರೂಪಾಯಿಗೆ ಬೈ ಮಾಡಿದೆ. ಈ ಕ್ಯಾಮರಾ ನಿಮಗೂ ಬೇಕಾದರೆ ಐ ಕ್ಯಾಮರಾ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಈ ಕ್ಯಾಮರಾದ ಶೋರೂಮ್ ಅವರೇ ನಿಮಗೆ ಕಾಲ್ ಮಾಡಿ ನೀವು ಕೊಟ್ಟಿರುವ ಅಡ್ರೆಸ್ ಸರಿಯಾಗಿದ್ದರೆ ಅವರೇ ನಿಮಗೆ ಫ್ರೀ ಡೆಲಿವರಿ ಮಾಡಿಕೊಡ್ತಾರೆ. ಈ ಕ್ಯಾಮರಾ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಈ ಕ್ಯಾಮರಾವನ್ನು ವಾಲ್ಗೆ ಫಿಟ್ ಮಾಡೋದಕ್ಕೆ ಯಾವ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಎಂದು ಅನ್ಬಾಕ್ಸ್ ಮಾಡಿ ತೋರಿಸುತ್ತೇನೆ, ಬನ್ನಿ. ಈ ಕ್ಯಾಮರಾವನ್ನು ನಾನು ಜಸ್ಟ್ 2,000 ರೂಪಾಯಿಗೆ ಬೈ ಮಾಡಿದೆ. ಕೊಟ್ಟಿರೋ 2,000 ರೂಪಾಯಿಗೇನು ಮೋಸ ಇಲ್ಲ. ಈ ಕ್ಯಾಮ್ರಾದ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಏಕೆಂದರೆ ಇದು ಔಟ್ಡೋರ್ ಕ್ಯಾಮ್ರಾ, ಅಂದರೆ ಎಕ್ಸ್ಟೀರಿಯರ್ ಕ್ಯಾಮ್ರಾ. ಔಟ್ಸೈಡ್ ಮಳೆ ಬಿಸಿಲು ಗಾಳಿಗೆಲ್ಲ ಹಾಳಾಗದೆ ಇರಲಿ ಅಂತ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಕ್ಯಾಮ್ರಾದಲ್ಲಿ 2 ಆಂಟೆನಾ ಕೊಟ್ಟವರು, ಏಕೆಂದರೆ ನೆಟ್ವರ್ಕ್ ಬೇಗ ರಿಸೀವ್ ಆಗಲಿ ಅಂತ. ಫ್ರಂಟಲ್ಲಿ 12 LED ಲೈಟ್ ಕೊಟ್ಟಿದ್ದಾರೆ, ಯಾಕೆಂದರೆ ನೈಟ್ ವರ್ಷನಲ್ಲಿ ತುಂಬ ಲಾರ್ಜ್ ಆಗಿ ಕಾಣಲಿ ಅಂತ. ಈ ಕ್ಯಾಮ್ರಾದ ನೇಮ್ ಪಿಂಕ್ ವೀಲ್ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಆದರೆ ಈ ಕ್ಯಾಮ್ರಾದ ಔಟ್ಪುಟ್ ವಿಡಿಯೋ ಕ್ವಾಲಿಟಿ ಶೋ ಆಗುತ್ತೆ. ಕ್ಯಾಮ್ರಾದ ಹಿಂದೆ ಸ್ಪೀಕರ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಮುಂದೆ ಯಾರಾದರೂ ಬಂದು ನಿಂತರೆ ಅದು ಸೈರನ್ ಮಾಡುತ್ತೆ. ಕ್ಯಾಮ್ರಾದ ಫ್ರಂಟ್ SD ಕಾರ್ಡ್ ಪೋರ್ಟ್ ಕೊಟ್ಟವರು. SD ಕಾರ್ಡ್ ಹಾಕಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಪಕ್ಕದಲ್ಲಿ ರೀಸೆಟ್ ಬಟನ್ ಕೊಟ್ಟವರು. ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ರೀಸೆಟ್ ಬಟನ್ ಪ್ರೆಸ್ ಮಾಡಿದರೆ ಮತ್ತೆ ಸರಿಯಾಗಿ ವರ್ಕ್ ಆಗುತ್ತೆ. ಈ ಕ್ಯಾಮರಾಕ್ಕೆ ಪವರ್ ಸಪ್ಲೈ ಮಾಡೋದಕ್ಕೆ 12 ವೋಲ್ಟ್ಸ್ ಚಾರ್ಜರ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕ್ಯಾಮರಾವನ್ನು ವಾಲ್ ಫಿಟ್ ಮಾಡೋದಕ್ಕೆ ವಾಲ್ ಸ್ಕ್ರೂ ಕೊಟ್ಟಿದ್ದಾರೆ. ಈ ಕ್ಯಾಮರಾಕ್ಕೆ 3 ಔಟ್ಪುಟ್ಸ್ ವೈರ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಪವರ್ ಸಪ್ಲೈ ಕೇಬಲ್, ಸೆಕೆಂಡ್ ಒನ್ ನೆಟ್ವರ್ಕ್ ಕೇಬಲ್, ಥರ್ಡ್ ಒನ್ ರೀಸೆಟ್ ಬಟನ್ ಕೇಬಲ್. ಈ ಕ್ಯಾಮರಾಕ್ಕೆ 2 ರೀಸೆಟ್ ಬಟನ್ ಕೊಟ್ಟಿದ್ದಾರೆ. ಕ್ಯಾಮರಾ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ಈ ಬಟನನ್ನು ಓಪನ್ ಮಾಡಿ ಪ್ರೆಸ್ ಮಾಡಿದರೆ ಮತ್ತೆ ಕ್ಯಾಮರಾ ರನ್ ಆಗುತ್ತದೆ. ಈ ಅಡಾಪ್ಟರನ್ನು ಸ್ವಿಚ್ ಬೋರ್ಡ್ಗೆ ಹಾಕಿ ಪವರ್ ಸಪ್ಲೈ ಕೇಬಲ್ ಜೊತೆ ಕನೆಕ್ಟ್ ಮಾಡಬೇಕು. ನೆಟ್ವರ್ಕ್ ಕೇಬಲ್ನಲ್ಲಿ ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ, ಅದು ಆನ್ ಆಗುತ್ತದೆ. ಮತ್ತು ಕ್ಯಾಮರಾ ಆನ್ ಆಗಿದೆ ಅಂತ ಕ್ಯಾಮರಾ 360 ಡಿಗ್ರಿಲಿ ರೊಟೇಟ್ ಆಗುತ್ತದೆ. ಈ ಕ್ಯಾಮರಾದ ಔಟ್ಪುಟ್ಟನ್ನು ನಾವು ಪಿಂಕ್ ವೀಲ್ ಆ್ಯಪ್ನಿಂದ ನೋಡಬಹುದು. ಈ ಕ್ಯಾಮರಾವನ್ನು ನಾವು ಡ್ರೋನ್ ರೀತಿ ಆಪರೇಟ್ ಕೂಡ ಮಾಡಬಹುದು. ಆಗಲೇ ಹೇಳ್ದಂಗೆ ಈ ಆ್ಯಪು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ಪಿಂಕ್ ವೀಲ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಈ ಕ್ಯಾಮ್ರಾದ ಸೀರಿಯಲ್ ನಂಬರ್ ಹಾಕಿ ರಿಜಿಸ್ಟರ್ ಆದರೆ ಈ ಕ್ಯಾಮ್ರಾದ ಔಟ್ಪುಟ್ ಶೋ ಆಗುತ್ತೆ. ಈ ಫೋಲ್ಡರ್ ಲೈವಿಂಗ್ ವಿಡಿಯೋ ಶೋ ಆಗ್ತಿರೋದು. ಇಲ್ಲಿ ಕಾಣಿಸ್ತಿರೋದು ಆಪರೇಟಿಂಗ್ ಐಕಾನ್ಸಲ್ಲಿ ಫಸ್ಟ್ ಒನ್ ವಿಡಿಯೋ ಕ್ವಾಲಿಟಿ, ಇದು ಯಾವಾಗಲೂ HD ಆಗಿ ಸೆಟ್ ಆಗಿರಬೇಕು. ಸೆಕೆಂಡ್ ಒನ್ ಸ್ಪೀಕರ್ ಐಕಾನ್, ಕ್ಯಾಮ್ರಾದ ಹತ್ರ ಯಾರೇ ಬಂದು ಮಾತಾಡಿದ್ರೆ ನಮಗೆ ಶೋ ಆಗುತ್ತೆ. ಥರ್ಡ್ ಒನ್ ವಿಡಿಯೋ ಸ್ಕ್ರೀನ್ಶಾಟ್. ಫೋರ್ತ್ ಒನ್ ವಿಡಿಯೋ ಸ್ಟಾರ್ಟ್ ಆ್ಯಂಡ್ ಎಂಡಿಂಗ್. ಫಿಫ್ತ್ ಒನ್ ವಿಡಿಯೋ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದು. ಸೆಕೆಂಡ್ ಐಕಾನ್ ಇವೆಂಟ್ಸ್, ನಾವು ರೆಕಾರ್ಡಿಂಗ್ನ ಇವೆಂಟ್ಸು ಮಾತ್ರ ರೆಕಾರ್ಡಿಂಗ್ ಆಗೋ ಥರ ಮಾಡ್ಕೋಬೋದು, ಇಲ್ಲಾಂದರೆ ರೆಗ್ಯುಲರ್ ಕೂಡ ರೆಕಾರ್ಡಿಂಗ್ ಆಗೋ ಥರ ಮಾಡ್ಕೋಬೋದು. ಸೆಕೆಂಡ್ ಒನ್ ಆಲ್ಬಮ್ಸ್, ರೆಕಾರ್ಡಿಂಗ್ ಆಗಿರೋ ಎಲ್ಲ ಫೈಲ್ಸ್ ಇಲ್ಲಿ ಸಿಗುತ್ತೆ. ಥರ್ಡ್ ಒನ್ ಫೋನ್ ಐಕಾನ್ಸ್, ಕ್ಯಾಮರಾದ ಮುಂದೆ ಯಾರಾದರೂ ಬಂದು ನಿಂತರೆ ಅವರ ಜೊತೆ ನಾವು ಮಾತನಾಡಬಹುದು, ಅವರು ಕೂಡ ನಮ್ಮ ಜೊತೆ ಮಾತನಾಡಬಹುದು.
ಫೋರ್ತ್ ಒನ್ ಪ್ರೀಸೆಟ್. ಕ್ಯಾಮರಾ ಯಾವ ಜಾಗದಲ್ಲಿ ಸ್ಟ್ರಕ್ ಆಗಿರುತ್ತೋ ಆ ಫೈಲ್ ಇಲ್ಲಿ ಸೇವ್ ಆಗಿರುತ್ತೆ. ಐಕಾನ್. ಫಿಫ್ತ್ ಮೋರ್ ಫೀಚರ್ಸಲ್ಲಿ ಮೋಷನ್ ಡಿಟೆಕ್ಟೆಡ್. ಕ್ಯಾಮರಾದ ಹತ್ರ ಯಾರಾದರೂ ಬಂದು ನಿಂತರೆ ಅವ್ರನ್ನ ಡಿಟೆಕ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಕ್ರೂಸ್. ಈ ಐಕನ್ನ ಪ್ರೆಸ್ ಮಾಡಿದರೆ ಕ್ಯಾಮ್ರಾ 360 ಡಿಗ್ರಿಯಲ್ಲಿ ರೊಟೇಟಿಂಗ್ ಆಗ್ತಾ ಇರುತ್ತೆ. ಥರ್ಡ್ ಒನ್ PTZ ಕಂಟ್ರೋಲರ್. ಕ್ಯಾಮರಾ ಸ್ಟ್ರಕ್ ಆಗಿದ್ರೆ ಈ ಐಕನ್ನ ಪ್ರೆಸ್ ಮಾಡಿದರೆ ಕ್ಯಾಮ್ರಾ ಮತ್ತೆ ರನ್ ಆಗುತ್ತದೆ. ಫೋರ್ತ್ ಒನ್ ಸ್ಮಾರ್ಟ್ ನೈಟ್ ವರ್ಷನ್. ನೈಟ್ ವರ್ಷನಲ್ಲಿ ಯಾವಾಗಲೂ ಸ್ಮಾರ್ಟ್ ನೈಟ್ ವರ್ಷನ್ ಆಗಿರಬೇಕು. ಇಲ್ಲದಿದ್ದರೆ ಫ್ಲಾಶ್ ಲೈಟ್ ಎಲ್ಲಿವರೆಗೂ ಮಾತ್ರ ಕವರ್ ಆಗುತ್ತೋ ಅಲ್ಲಿವರೆಗೂ ಮಾತ್ರ ಕವರ್ ಆಗುತ್ತೆ. ಸ್ಮಾರ್ಟ್ ನೈಟ್ ವರ್ಷನಲ್ಲಿ ಇದ್ದರೆ ಲಾಂಗ್ ಡಿಸ್ಟೆನ್ಸ್ವರೆಗೂ ಕವರ್ ಆಗುತ್ತದೆ. ಫಿಫ್ತ್ ಒನ್ ಸೇರನ್. ಕ್ಯಾಮರಾದ ಮುಂದೆ ಯಾರಾದರೂ ಬಂದು ನಿಂತರೆ ಅದು ಸೇರನ್ ಮಾಡುತ್ತದೆ. ಆಗಲೇ ಹೇಳ್ದಂಗೆ 90 ಡಿಗ್ರಿ ಮಾತ್ರ ಅಪ್ ಆ್ಯಂಡ್ ಡೌನ್ ರೊಟೇಟಿಂಗ್ ಆಗುತ್ತದೆ. ಫುಲ್ ಸರೌಂಡಿಂಗ್ ಮಾತ್ರ 360 ಡಿಗ್ರಿ ರೊಟೇಟಿಂಗ್ ಆಗುತ್ತದೆ. ಕ್ಯಾಮರಾದ ಕಂಟ್ರೋಲರ್ನಿಂದ ಕ್ಯಾಮರಾವನ್ನು ಯಾವ ರೀತಿ ಆಪ್ರೇಟ್ ಮಾಡೋದು ಎಂದು ತೋರಿಸ್ತೀನಿ ನೋಡಿ. ಫಸ್ಟ್ ಒನ್ HD ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೆಕೆಂಡ್ ಒನ್ ಫ್ಲಾಶ್ ಲೈಟ್. ಅವಶ್ಯಕತೆ ಇದ್ದರೆ ಆನ್ ಮಾಡ್ಕೋಬೋದು, ಇಲ್ಲದಿದ್ದರೆ ಆಫ್ ಮಾಡ್ಕೋಬಹುದು. ಕಂಟ್ರೋಲರ್ನ ಸಹಾಯದಿಂದ ಕಂಟ್ರೋಲ್ ಆಗುತ್ತದೆ ನೋಡಿ. ಕಂಟ್ರೋಲರ್ನ ಮೇಲೆ ಫಿಂಗರ್ ಇಟ್ಟು ಲೆಫ್ಟ್ ಸೈಡ್ಗೆ ಡ್ರಾಗ್ ಮಾಡಿದರೆ ಲೆಫ್ಟ್ ಸೈಡ್ಗೆ ಟರ್ನ್ ಆಗುತ್ತದೆ. ಕಂಟ್ರೋಲರ್ನ ರೈಟ್ ಸೈಡ್ಗೆ ಡ್ರಾಗ್ ಮಾಡಿದರೆ ರೈಟ್ ಸೈಡ್ ಟರ್ನ್ ಆಗುತ್ತದೆ. ಇದು ಈ ಕ್ಯಾಮರಾದ ವಿಡಿಯೋ. ಹೇಗಿದೆ ಎಂದು ಕಮೆಂಟ್ ಮಾಡಿ. ಈ ಕ್ಯಾಮರಾದಲ್ಲಿ 10x ಝೂಮ್ ಕೂಡ ಆಗುತ್ತದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಫೋನ್ಗೆ ಕ್ಯಾಮರಾ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗೋಗಿತ್ತು. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಮರಾನ ಫೋನ್ಗೆ ಸೆಟ್ ಮಾಡ್ಕೊಳ್ಳೋ ಶಾರ್ಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ಬಾಯ್.